ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಶಿರಡಿಯ ಸಾಯಿಬಾಬಾ ಅವರ ಪವಿತ್ರ ಕೌಪೀನದ ಅಪರೂಪದ ದರ್ಶನ. ರಾಯಚೂರಿನಲ್ಲಿ ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಭವ್ಯ ಸಿದ್ಧತೆ. 10,000 ಭಕ್ತರಿಗೆ ಅನ್ನ ಸಂತರ್ಪಣೆ. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು. ಶಿರಡಿಯ ಶ್ರೀ ಸಾಯಿಬಾಬಾ ಅವರು ಧರಿಸಿದ್ದ ಪವಿತ್ರ ಕೌಪೀನದ ಅಪರೂಪದ ದರ್ಶನವನ್ನು ಇದೇ ಮೊದಲ ಬಾರಿಗೆ ರಾಯಚೂರಿನ ಭಕ್ತರಿಗೆ ಕಲ್ಪಿಸಲಾಗುತ್ತಿದ್ದು, ಜುಲೈ 29 ಮತ್ತು 30ರಂದು ನಡೆಯಲಿರುವ ಗುರು ಪೂರ್ಣಿಮಾ ಮಹೋತ್ಸವ 2026 ರಾಜ್ಯದ ಗಮನ ಸೆಳೆಯುವಂತಾಗಿದೆ ಎಂದು ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಹಾಗೂ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಗುರೂಜಿ ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗುರು ಪೂರ್ಣಿಮೆಯ ಅಂಗವಾಗಿ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ 2 ದಿನಗಳ ಕಾಲ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಎಂದು ಹೇಳಿದರು. ಜುಲೈ 29ರಂದು ಬೆಳಗ್ಗೆ 6ರಿಂದ ರಾತ್ರಿ 10ರವರೆಗೆ ವಿಶೇಷ ಪೂಜೆ, ಅಭಿಷೇಕ, ಪುಷ್ಪಾಭಿಷೇಕ, ಆರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, 10,000ಕ್ಕೂ ಹೆಚ್ಚು ಭಕ್ತರಿಗೆ ಮಹಾ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಗೀತ ಮಹೋತ್ಸವ, ಸಂಜೆ 6:30 ಶ್ರೀ ಸಾಯಿಬಾಬಾ ಅವರ ಭವ್ಯ ಪಲ್ಲಕ್ಕಿ ಮೆರವಣಿಗೆ, ಸಾಯಿ ಸೇವಕರಿಗೆ ಸನ್ಮಾನ ಹಾಗೂ ಲಕ್ಕಿ ಡ್ರಾ ಮೂಲಕ ಚಿನ್ನ ಮತ್ತು ಬೆಳ್ಳಿ ಬಹುಮಾನ ವಿತರಣೆ ನಡೆಯಲಿದೆ ಎಂದು ತಿಳಿಸಿದರು. ಮಹೋತ್ಸವದ ಅತ್ಯಂತ ವಿಶೇಷ ಆಕರ್ಷಣೆಯಾಗಿ ಶಿರಡಿಯಿಂದ ತರಲಾಗಿರುವ ಶ್ರೀ ಸಾಯಿಬಾಬಾ ಅವರ ಪವಿತ್ರ ಕೌಪೀನದ ದರ್ಶನವನ್ನು ಜುಲೈ 29 ಮತ್ತು 30ರಂದು ಬೆಳಗ್ಗೆ 9ರಿಂದ ರಾತ್ರಿ 9ರವರೆಗೆ ಭಕ್ತರಿಗೆ ಕಲ್ಪಿಸಲಾಗಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಶೈಕ್ಷಣಿಕ ಸಹಾಯ ಯೋಜನೆ 2026ಕ್ಕೂ ಚಾಲನೆ ನೀಡಲಾಗುತ್ತಿದೆ. ದ್ವಿತೀಯ ಪಿಯುಸಿಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿರುವ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್, ಕಂಪ್ಯೂಟರ್, ಟ್ಯಾಬ್ಲೆಟ್, ಪುಸ್ತಕಗಳು ಹಾಗೂ ಶಿಕ್ಷಣ ಶುಲ್ಕ ಸೇರಿದಂತೆ ಅಗತ್ಯ ನೆರವು ನೀಡಲಾಗುವುದು ಎಂದು ತಿಳಿಸಿದರು. ಮೊದಲ ಹಂತದಲ್ಲಿ ಲಿಂಗಸೂರಿನ ಕುಮಾರಿ ಪ್ರಜ್ಞಾ ಅವರಿಗೆ ದ್ವಿತೀಯ ಪಿಯುಸಿಯಲ್ಲಿ 90.33 ಅಂಕ ಗಳಿಸಿದ ಸಾಧನೆಗಾಗಿ ಲ್ಯಾಪ್ಟಾಪ್ ವಿತರಿಸಲಾಗುವುದು ಎಂದರು. ಈ ಯೋಜನೆಯ ಫಲಾನುಭವಿಗಳು ಭವಿಷ್ಯದಲ್ಲಿ ಕನಿಷ್ಠ 3 ಅರ್ಹ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ನೆರವಾಗುವ ಸೇವಾ ಸಂಕಲ್ಪ ಕೈಗೊಳ್ಳಬೇಕು ಎಂಬುದು ಟ್ರಸ್ಟ್ನ ಉದ್ದೇಶವಾಗಿದೆ ಎಂದು ಹೇಳಿದರು. ಸಾರ್ವಜನಿಕರು, ದಾನಿಗಳು ಹಾಗೂ ಸಾಯಿ ಭಕ್ತರು ಈ ಶೈಕ್ಷಣಿಕ ಸೇವಾ ಕಾರ್ಯಕ್ಕೆ ಉದಾರವಾಗಿ ಸಹಕರಿಸುವಂತೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಉಮಾಕಾಂತ್ ಪೇಸೆ, ಜಿ ಕೇಶವಮೂರ್ತಿ, ರಘು, ರವೀಂದ್ರ ನಾಯಕ್, ಲಕ್ಷ್ಮಣ್ ಮಡಿವಾಳ್, ಈರಣ್ಣ, ರಾಯಣ್, ಚಿದಾನಂದ್, ನುಲಿ ಹಾಗೂ ಅನ್ವರ್ ಹುಸೇನ್ ಉಪಸ್ಥಿತರಿದ್ದರು. ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡುವಂತಹ ಒಂದು ಹಬ್ಬ. ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ವಿಶೇಷ ಪೂಜೆ ಕಾರ್ಯಕ್ರಮಗಳು, ಜೊತೆಗೆ ಮಧ್ಯಾಹ್ನ 12:30 ಗಂಟೆಯಿಂದ ಒಂದು 10,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಸಾಯಂಕಾಲ ಪಲ್ಲಕ್ಕಿ ಸೇವೆ. ಅದರ ಜೊತೆಗೆ ವಿಶೇಷ ಆಕರ್ಷಣೆಯಾಗಿ ಶಿರಡಿಯಿಂದ ಸಾಯಿಬಾಬಾರವರು ಇದ್ದಾಗ ಧರಿಸಿದಂಥ ಪವಿತ್ರ ಕಾಫ್ನಿ ನಮ್ಮ ರಾಯಚೂರಿಗೆ ಬರ್ತಾ ಇದೆ. ಭಾಳ ವರ್ಷಗಳ ನಂತರ ಈ ಒಂದು ಕಾಫ್ನಿ ಮತ್ತೆ ನಮ್ಮ ರಾಯಚೂರಿಗೆ ಬರ್ತಾ ಇದೆ. ಅವರು ಇದ್ದಾಗ ಏನು ಧರಿಸಿದ್ರು ಅಂಥ ಒಂದು ಕಾಫ್ನಿ ನಮ್ಮ ಮಂದಿರಕ್ಕೆ ಬರ್ತಾ ಇದೆ. ಮಾಲ್ಸಾಪತಿ ಅಂತೇಳಿ ಬಾಬಾರವರಿಗೆ ಸಾಯಿ ಅಂತ ಹೆಸರಿಟ್ಟು ಕರೆದಂಥ ಮಹಾನ್ ಭಕ್ತ, ಅವರ 4ನೇ ವಂಶದ ಮರಿಮೊಮ್ಮಗ ಶ್ರೀಕಾಂತ್ ಅಂತೇಳಿ ಅವರು ಬರ್ತಾ ಇದ್ದಾರೆ. 2 ದಿನಗಳ ಕಾಲ ಬೆಳಿಗ್ಗೆ 9ರಿಂದ ರಾತ್ರಿ 9 ಗಂಟೆವರೆಗೆ ನಿರಂತರ ಮಂದಿರದಲ್ಲೇ ದರ್ಶನಕ್ಕೆ ಸಾರ್ವಜನಿಕ ಎಲ್ಲರಿಗೂ ದರ್ಶನಕ್ಕೆ ಲಭ್ಯವಿರುತ್ತದೆ. ಅದರ ಜೊತೆಗೆ ಈ ಒಂದು ಗುರುಪೂರ್ಣಿಮಾ ದಿನದಂದು ನಾವು ಒಂದು ಶೈಕ್ಷಣಿಕ ಸಹಾಯ ಯೋಜನೆ ಅಂತೇಳಿ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ನನ್ನ ಸಹೋದರ ಅಭಿಲಾಷ್ ಚಕ್ರ ಹಾಗೂ ಸಂತೋಷ್ ಪಾಟೀಲ್ ಅಂತೇಳಿ 3 ಸೇರಿ PUC 90% ಮೇಲೆ ಯಾರ್ಯಾರು ವಿದ್ಯಾರ್ಥಿಗಳು ಅಂಕಗಳು ಪಡ್ಕೊಂಡಿರ್ತಾರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಅವರಿಗೆ ಸೇವಾ ಶುಲ್ಕ ಆಗಿರ್ಬೋದು, ಆನ್ಲೈನ್ ನೀಟ್ ಪ್ರಿಪ್ರೇಷನ್ ಸಲುವಾಗಿ ಲ್ಯಾಪ್ಟಾಪ್ ಆಗಿರ್ಬೋದು, ಟ್ಯಾಬ್ಲೆಟ್ ಆಗಿರ್ಬೋದು, ಅವರ ಅರ್ಹತೆ ನೋಡಿ ಅವರಿಗೊಂದು ಸೇವಾ ಸಹಾಯ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ದೇವೆ. ಮೊದಲನೇ ಹಂತವಾಗಿ ನಾಳೆ ಗುರುಪೂರ್ಣಿಮಾ ದಿನದಂದು ಲಿಂಗಸೂರಿನ ನರಸಿಂಹ ಹಾಗೂ ವಿಜಯಲಕ್ಷ್ಮಿ ದಂಪತಿಗಳ ಸುಪುತ್ರಿ ಪ್ರಜ್ಞಾ 90.33% ತಗೊಂಡಿದ್ದಾರೆ. ಆಯ್ಕೆ ಮಾಡಿದ್ದೇವೆ. ಅವರು
ಕಾಮರ್ಸ್ PUC ಸೈನ್ಸ್ನಲ್ಲಿ 90.33% ತೊಗೊಂಡಿರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಬೇರೆ PUC ಅಲ್ಲದೆ ಬೇರೆ ಎಲ್ಲ ಮಕ್ಕಳಿಗೂ ನಮ್ಮ ಕೈಲಾದಷ್ಟು ಸಹಾಯ, ಆರ್ಥಿಕವಾಗಿ ದುರ್ಬಲರಿಗೆ, ಅಂಥವರಿಗೆ ಒಂದು ಎಲ್ಲ ಸಮಾಜದವರ, ಎಲ್ಲ ಧರ್ಮ, ಎಲ್ಲ ವರ್ಗದವರು ಇದರಲ್ಲಿ ಫಲಾನುಭವಿಗಳು ಆಗ್ಬೋದು ಅಂಥ ಒಂದು ಕಾರ್ಯವನ್ನು ನಾವು ಮಾಡಲಿಕ್ಕೆ ಮುಂದಾಗಿದ್ದೇವೆ. ಹಾಗಾಗಿ ಎಲ್ಲರ ಸಹಕಾರ ಇದಕ್ಕೆ ಬೇಕಾಗುತ್ತೆ. ಸೊ ಹೋದ ವರ್ಷ 30,000 ಮೇಲ್ಪಟ್ಟು ಭಕ್ತಾದಿಗಳು ನಮ್ಮ ಸಾಯಿ ಮಂದಿರಕ್ಕೆ ಬಾಬಾರ ದರ್ಶನಕ್ಕೆ ಬಂದಿದ್ದು. ಈ ವರ್ಷವೂ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಹಾಗಾಗಿ ಎಲ್ಲರಿಗೂ ಈ ಒಂದು ಸದ್ಗುರು ಸಾಯಿನಾಥನ ಕಾಪ್ನಿ ದರ್ಶನ ಆಗುವಂಥ ನಮ್ಮ ಆಸೆ ಇದೆ. ಎಲ್ಲರಿಗೂ ಆಶೀರ್ವಾದ ಆಗಲಿ ಅಂತೇಳಿ. ಯಾಕಂದರೆ ಅಂಥ ಪವಾಡ ಪುರುಷರ ಒಂದು ವಸ್ತ್ರ, ಅವರ ಮೇಲೆ ಧರಿಸಿದಂಥ ವಸ್ತ್ರವನ್ನು ನಾವು ನೋಡಬೇಕಂದ್ರೆ ಅದೃಷ್ಟ ಬೇಕು. ಹಾಗಾಗಿ ಈ ವಿಷಯ ಎಲ್ಲರಿಗೂ ತಲುಪಲಿ ತಮ್ಮಿಂದ ಅಂತೇಳಿ ನಮ್ಮ ಒಂದು ಪ್ರಶ್ನೆ ವತಿಯಿಂದ ನಮ್ಮಲ್ಲಿ ಒಂದು